ನನ್ನ ವೈಟಿ ಫ್ರೆಂಡ್ ಒಬ್ಬರು ಲೈವ್ ಮಾಡೋದಕ್ಕೆ ನಾವು ಫೇಸ್ ಕಾಣದೆ ಲೈವಲ್ಲಿ ನಾವು ಸ್ಕ್ರೀನ್ನ ಹೇಗೆ ಹಾಕ್ಕೋಬೇಕು ಅಂಥೇಳಿ ಕೇಳ್ತಾಯಿದ್ರು. ಹಾಗಾಗಿ ಈ ಒಂದು ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫೇಸ್ ಲೈವ್ ಮಾಡದೇ ಇರೋರು ಈ ಥರ ಸ್ಕ್ರೀನ್ನ ಹಾಕ್ಕೊಂಡು ನಾವು ಲೈವ್ನ ಮಾಡ್ಬೋದು. ಅದಕ್ಕೆ ಯಾವುದೇ ಥರದ ತೊಂದರೆಗಳು ಆಗೋದಿಲ್ಲ. ಫೇಸ್ ಲೈವ್ ಮಾಡೋದ್ರಿಂದ ಸುಮಾರಷ್ಟು ತೊಂದರೆಗಳು ಆಗ್ತವೆ ಅನ್ನೋದನ್ನು ನಾನು ಕೂಡ ಕೇಳಿದ್ದೀನಿ. ಹಾಗಾಗಿ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲರೂ ಸ್ಕಿಪ್ ಮಾಡಿದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈಗ ನಮ್ಮ ಫೋನ್ ಸ್ಕ್ರೀನ್ ರೆಕಾರ್ಡರ್ ಮೇಲೆ ಬಂದಿದ್ದೀವಿ. ಇಲ್ಲಿ ನಾನು ಯೂಟ್ಯೂಬ್ ಚಾನಲ್ಗೆ ಹೋಗ್ತಾ ಇದ್ದೀನಿ. ನೋಡಿ, ಇಂಟರ್ಫೇಸ್ ಈ ಥರ ಬರುತ್ತೆ. ಇಲ್ಲಿ ನಾವು ಪ್ಲಸ್ ಐಕಾನ್ನ ಒತ್ತಾ ಇದ್ದೀವಿ. ನೋಡಿ, ಪ್ಲಸ್ ಕಾಣಿಸ್ತಾ ಇದೆಯಲ್ಲ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಇಂಟರ್ಫೇಸ್ ಬರುತ್ತೆ. ನೋಡಿ, ಇಲ್ಲಿ ಪೆನ್ಸಿಲ್ ಕಾಣಿಸ್ತಾ ಇದೆ ಅಲ್ವಾ. ನಮಗೆ ಈ ಥರ ಪೆನ್ಸಿಲ್ ಐಕಾನ್ನ ಶೋ ಆಗುತ್ತೆ. ಈ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಈ ಥರ ಇಂಟರ್ಫೇಸ್ನ ಶೋ ಆಗುತ್ತೆ. ಇಂಟರ್ಫೇಸ್ ಶೋ ಆದಮೇಲೆ ನಾವು ಇಲ್ಲಿ ಥಂಬ್ನೇಲ್ನ ಚೇಂಜ್ ಮಾಡ್ಕೋಬೇಕು. ಅಂದರೆ ನೋಡಿ, ಇಲ್ಲೊಂದು ಪೆನ್ಸಿಲ್ ಐಕಾನ್ ಕಾಣಿಸ್ತಿದೆ ಅಲ್ವಾ, ಈ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಥಂಬ್ನೇಲು ಬರುತ್ತೆ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಈ ಥರ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನಮಗೆ ಇಲ್ಲಿ ಟೇಕ್ ದ ಥಂಬ್ನೇಲ್ ಅಂತ ಅಂದರೆ ನಾವು ಡೈರೆಕ್ಟಾಗಿ ಫೋಟೋನ ತಕ್ಕೋಬೋದು. ಇಲ್ಲ ಅಂದರೆ ನಮ್ಮ ಗ್ಯಾಲರಿಯಿಂದ ಯಾವುದಾದ್ರೂ ಫೋಟೋನ ಚೂಸ್ ಮಾಡಿ ಹಾಕಬೇಕು ಅಂದರೆ ನಾವು ಅಪ್ಲೋಡ್ ದ ಥಂಬ್ನೇಲ್ ಅಂಥೇಳಿ ಹಾಕ್ಕೋಬೋದು. ನೋಡಿ, ಇದ್ರ ಮೇಲೆ ಅಪ್ಲೋಡ್ ದ ಥಂಬ್ನೇಲ್ ಅಂಥೇಳಿ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ನೋಡಿ, ನಮ್ಮ ಗ್ಯಾಲರಿ ಒಳಗಿರುವಂಥ ಫೋಟೋಸ್ಗಳು ನಮಗೆ ಶೋ ಆಗುತ್ತೆ. ನಾನು ಇಲ್ಲಿ ಯಾವುದಾದ್ರೂ ಒಂದು ಫೋಟೋನ ಹಾಕ್ಕೊಳ್ತೀನಿ. ನಾನು ಈ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಅದಕ್ಕೆ ಈ ಫೋಟೋನ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ನಾವು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು. ನೋಡಿ, ಈ ಥರ ನಾವು ಅಡ್ಜಸ್ಟ್ಮೆಂಟ್ ಕೂಡ ಮಾಡಿಕೊಂಡು ಈ ಥರ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇಲ್ಲಿ ಸೇವ್ ಅಂತ ಇರುತ್ತಲ್ಲ, ಈ ಸೇವ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡ್ರೆ ಇದು ಥಂಬ್ನೇಲ್ಗೆ ಸೇವ್ ಆಗುತ್ತೆ. ಓಕೆನಾ, ಇದಾದಮೇಲೆ ನೆಕ್ಸ್ಟು ನಮಗೆ ಟೈಟಲ್ ಏನಾದರೂ ಕೊಡಬೇಕು ಅಂತಂದರೆ ನೋಡಿ, ಈ ಟೈಟಲ್ ಅಂಥೇಳಿ ಏನಾದರೂ ಬರಿಬೇಕು ನಾವು. ಅಂದರೆ ಟೈಟಲಲ್ಲಿ ಏನಾದರೂ ಬರಿಬೇಕಂದ್ರೆ ನಾವು ಇಲ್ಲಿ ಗುಡ್ ಮಾರ್ನಿಂಗ್ ಅಂಥೇಳಿ ಬರಿಬೋದು, ಇಲ್ಲ ಊಟ ಆಯಿತಾ ಅಂಥೇಳಿ ಬರಿಬೋದು. ಏನಾದರೂ ನಿಮಗೆ ಇಷ್ಟ ಆಗುವಂಥದ್ದು ಏನಾದರೂ ನೀವು ಬರಿಬೋದು. ಓಕೆನಾ, ನಾನು ಗುಡ್ ಮಾರ್ನಿಂಗ್ ಅಂಥೇಳಿ ಬರಿತಾ ಇದ್ದೀನಿ. ನೆಕ್ಸ್ಟು ನಾನು ಮತ್ತೆ ಇಲ್ಲಿ ಸೆಲೆಕ್ಟ್ ಆಡಿಯನ್ಸ್ ಅಂತ ಇದೆ ಅಲ್ವಾ, ಈ ಸೆಲೆಕ್ಟ್ ಆಡಿಯನ್ಸ್ನ ನಾವು ಆಡಿಯನ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಓಕೆನಾ, ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಎಸ್ ಇಟ್ಸ್ ಮೇಡ್ ಫಾರ್ ಕಿಡ್ಸ್ ಅಂಥೇಳಿ ಬರುತ್ತೆ. ಹೌದಾ, ನೀವು ಮಕ್ಕಳಿಗೋಸ್ಕರ ನೀವು ಲೈವ್ ಮಾಡ್ತಾಯಿದ್ರೆ ಬರೀ ಮಕ್ಕಳಷ್ಟೇ ಜಾಯಿನ್ ಆಗ್ತಾರೆ. ಓಕೆನಾ, ಇಲ್ಲ ಯಾರು ಬೇಕಾದರೂ ಜಾಯಿನ್ ಆಗಬಹುದು ಅಂತ ಅಂದ್ಕೊಂಡ್ರೆ ನೋ, ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂಥೇಳಿ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ನಮಗೆ ದೊಡ್ಡವರು ಆಲ್ಮೋಸ್ಟ್ ನಮ್ಮ ಯೂಟ್ಯೂಬಲ್ಲಿ ಇರುವಂಥವ್ರೆಲ್ಲರೂ ನಮಗೆ ಜಾಯಿನ್ ಆಗ್ತಾರೆ. ಹಾಗೆ ದೊಡ್ಡವರು ಕೈಯಲ್ಲಿ ಮೊಬೈಲ್ ಇದ್ದರೆ ಅವರು ಕೂಡ ಜಾಯಿನ್ ಆಗೋರು ಇದ್ದರೆ ಜಾಯಿನ್ ಆಗ್ತಾರೆ. ಹಾಗಾಗಿ ನಾನು ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂಥೇಳಿ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಈ ಸೆಲೆಕ್ಟ್ ಮಾಡಾದಮೇಲೆ ಇಲ್ಲೊಂದು ಆ್ಯರೋ ಮಾರ್ಕ್ ಕಾಣಿಸ್ತಾ ಇದೆ ಅಲ್ವಾ, ಈ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ಬ್ಯಾಕ್ ಬರ್ತೀವಿ. ಓಕೆನಾ, ಬ್ಯಾಕ್ ಬಂದಮೇಲೆ ನಮಗೆ ಲೊಕೇಶನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಲೊಕೇಶನ್ ನೀವು ಇರೋ ಲೊಕೇಶನ್ ಆದರೂ ಹಾಕ್ಬೋದು, ಇಲ್ಲ ಅಂದರೆ ಏನಾದರೂ ಇಂಡಿಯಾ ಅಂಥೇಳಿ ಹಾಕ್ಕೋಬಹುದು, ಇಲ್ಲಾಂದರೆ ಕರ್ನಾಟಕ ಅಂಥೇಳಿ ಹಾಕ್ಕೋಬೋದು. ನಾನು ಇಲ್ಲಿ ಇಂಡಿಯಾ ಅಂಥೇಳಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಇಂಡಿಯಾ ಅಂಥೇಳಿ ಬರ್ತಾ ಇದೆ, ಇದನ್ನೇ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಇಲ್ಲಿ ಇಂಡಿಯಾ ಅಂತೇಳಿ ಇಲ್ಲಿ ನಾವು ವಿಸಿಬಿಲಿಟಿ ಪಬ್ಲಿಕ್ಗೆ ಕೊಡಬೇಕು. ಯಾಕಂದರೆ ಪಬ್ಲಿಕ್ ನೋಡಿದರೆ ನಮಗೆ ವ್ಯೂಸ್ಗಳು ಆಗುತ್ತೆ. ಹಾಗಾಗಿ ಪಬ್ಲಿಕ್ಗೆ ಕೊಡಬೇಕು. ಓಕೆನಾ, ನಾನಲ್ಲೂ ಪಬ್ಲಿಕ್ಗೆ ಆಲ್ರೆಡಿ ಕೊಟ್ಟಾಗಿದೆ, ಹಾಗಾಗಿ ಕೊಟ್ಟಿದ್ದೀನಿ. ಇಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ ಅಂತ ಇರುತ್ತಲ್ಲ, ಈ ಅಡ್ವಾನ್ಸ್ ಸೆಟ್ಟಿಂಗ್ನ ನಾವು ಆನ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಅಲೋ ಚಾಟ್ ಅಂದರೆ ಚಾಟ್ ಮಾಡೋರು ನಮಗೆ ಬೇಕು. ಓಕೆನಾ, ಹಾಗಾಗಿ ನಾನು ಈ ಎರಡು ಅಲೋ ರಿಯಾಕ್ಷನ್, ನಾವು ಹೇಳುವಂಥ ಮಾತಿಗೆ ರಿಯಾಕ್ಷನ್ ನಮಗೆ ಬರಬೇಕು. ಹಾಗಾಗಿ ಎರಡೂ ಕೂಡ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ಮೋನೋ ಆಗಿರುವಂತಹ ಚಾನಲ್ ಆಗಿದ್ದರೆ ನೋಡಿ, ಈ ಸಿಂಬಲ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನಮಗೆ ಈ ಲೈವ್ಗೆ ನಮಗೆ ಏನು
ಕರೆನ್ಸಿ ಬರುತ್ತೆ. ಓಕೆನಾ. ಹಾಗಾಗಿ ಮೋನೋ ಚಾನಲ್ ಆಗಿದ್ದರೆ ನೀವು ಇದನ್ನು ಸಿಂಬಲ್ನ ಕ್ಲಿಕ್ ಮಾಡ್ಕೋಬಹುದು. ಮೋನೋ ಚಾನಲ್ ಆಗಿಲ್ಲ ಅಂದರೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ. ಮತ್ತು ನಾವು ಬ್ಯಾಕಿಗೆ ಹೋಗಬೇಕು. ಆ್ಯರೋ ಮಾರ್ಕ್ನ ಕ್ಲಿಕ್ ಮಾಡಿದರೆ ಬ್ಯಾಕಿಗೆ ಹೋಗ್ತೀವಿ. ಓಕೆನಾ. ಮತ್ತು ನೆಕ್ಸ್ಟ್ ನಾವು ಗೋ ಟು ಲೈವ್ಗೆ ಹೋಗಬೇಕು. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಗೋ ಟು ಲೈವ್ ಅಂತ ಇದೆ ಅಲ್ವಾ. ಈ ಗೋ ಟು ಲೈವ್ಗೆ ಹೋದರೆ ಇಲ್ಲಿ ಕ್ಲಿಕ್ ಮಾಡಿದರೆ ನಾವು ಲೈವ್ಗೆ ಹೋಗ್ತೀವಿ. ಓಕೆನಾ. ನೋಡಿ ಈಗ ಲೈವಲ್ಲಿ 1 2 3 ಅಂಥೇಳಿ ಬರುತ್ತೆ ಇಲ್ಲಿ. ಓಕೆನಾ. ಇಲ್ಲಿ ನಮಗೆ ಸೆಲೆಕ್ಟ್ ಮಾಡ್ಕೋಬೇಕು. ಹೇಗೆ, ನಾನು ಇಲ್ಲಿ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ತೀನಿ, ಯಾಕಂದರೆ ಲೈವ್ಗೆ ಬರೋರು ಬರ್ತಾರೆ. ಹಾಗಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಮ್ಯೂಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಈ ಥರ ಸಿಂಬಲ್ಗಳು ಕಾಣಿಸ್ತೆ. ಹೌದಾ. ಈ ಥರ ಸಿಂಬಲ್ಗಳು ಕಾಣಿಸ್ತಾ ಇದೆಯಲ್ವಾ. ಇಲ್ಲಿ ಇದು ಫ್ರಂಟ್ ಮತ್ತು ಬ್ಯಾಕ್ ಕ್ಯಾಮ್ರಾ ನೋಡಿ. ಫ್ರಂಟು ಮತ್ತು ಬ್ಯಾಕ್ ಕ್ಯಾಮ್ರಾ. ನಾನು ಬ್ಯಾಕ್ ಕ್ಯಾಮ್ರಾ ಆಫ್ ಮಾಡಿದ್ದೀನಿ. ಓಕೆನಾ. ಬ್ಯಾಕ್ ಕ್ಯಾಮ್ರಾ ಆದಮೇಲೆ ಇಲ್ಲಿ ವಿಡಿಯೋ ರೆಕಾರ್ಡ್, ಇದು ವಿಡಿಯೋ ಅಂದರೆ ನಮಗೆ ಫೇಸ್ ಕಾಣಬೇಕು ಅಂದರೆ ಇದನ್ನು ಹಿಂಗೆ ಮಾಡ್ಕೋಬೋದು. ಓಕೆನಾ. ಇದು ಬ್ಯಾಕು ಮತ್ತು ಫ್ರಂಟ್ ಕ್ಯಾಮ್ರಾ. ಇದು ಕ್ಯಾಮ್ರಾನ ಆನ್ ಆ್ಯಂಡ್ ಆಫ್ ಮಾಡುವಂಥದ್ದು. ಇದು ಮೈಕು, ನಾವು ಏನೇ ಮಾತಾಡಿದರೂ ಇಲ್ಲಿ ಕೇಳುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ, ಅಂದರೆ ಅಡ್ಡಗೆರೆ ಬಂದಿದೆ ಅಲ್ವಾ, ಇಲ್ಲಿ ನಾನು ಮ್ಯೂಟ್ ಮಾಡಿದ್ದೀನಿ. ಈ ನೋಡಿ, ಇದು ಈಗ ಮ್ಯೂಟ್ ಆಗಿಲ್ಲ. ಇದರ ಮೇಲೆ ಕ್ಲಿಕ್ ಮಾಡಿದರೆ ಇದು ಮ್ಯೂಟ್ ಆಗುತ್ತೆ ನೋಡಿ. ಈಗ ನಮಗೆ ಈ ವಿಡಿಯೋ ಕ್ಯಾಮ್ರಾ ಆನ್ ಆ್ಯಂಡ್ ಆಫ್ ಅಂತೇಳಿ ಕಾಣಿಸ್ತಾ ಇದೆ ಅಲ್ವಾ. ಈ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನಮ್ಮ ಪ್ರೊಫೈಲ್ ಫೋಟೋ ಇಲ್ಲಿ ಕಾಣುತ್ತೆ. ಇದನ್ನು ಅಡ್ಡಗೆರೆ ಬಂದರೆ ಇದು ಪ್ರೊಫೈಲ್ ಫೋಟೋ ಕಾಣುತ್ತೆ, ಯಾವುದೇ ಕ್ಯಾಮ್ರಾನ ನಾವು ಆನ್ ಮಾಡ್ಕೊಂಡಿಲ್ಲ ಅಂತ. ಇದ್ರ ಮೇಲೆ ನಾವು ಮತ್ತೆ ಕ್ಲಿಕ್ ಮಾಡಿದರೆ ಮತ್ತೆ ಈ ಥರ ಶೋ ಆಗುತ್ತೆ. ಇಲ್ಲಿ ನಮಗೆ ಏನಾದರೂ ಸ್ಕ್ರೀನ್ನ ಹಾಕ್ಕೋಬೇಕು ಅಂದ್ಕೊಂಡ್ರೆ, ನಾವು ಏನಾದರೂ ಸ್ಕ್ರೀನ್ನ ಹಾಕಬೇಕು ಅಂತ ಅಂದರೆ ಇಲ್ಲಿ ನಾವು ಮತ್ತೆ ಹೋಗಬೇಕು. ಈ ಥರ ಎಲ್ಲ ಇಂಟರ್ಫೇಸು ಶೋ ಆಗುತ್ತೆ. ಓಕೆನಾ. ಏನೇನಿದ್ದಾವೆ, ಬ್ಯಾಕ್ ಕ್ಯಾಮ್ರಾ, ಫ್ರಂಟ್ ಕ್ಯಾಮ್ರಾ, ಮೈಕು, ವಿಡಿಯೋ ಅಂದರೆ ವಿಡಿಯೋ ಕ್ಯಾಮ್ರಾ. ಓಕೆನಾ. ಇದು ರೀಟಚ್ಚು, ಇದು ಕ್ರಿಯೇಟ್ ಹೈಲೈಟ್. ಓಕೆನಾ. ಇದು ಕ್ರಿಯೇಟ್ ಹೈಲೈಟ್ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂದರೆ ಇಲ್ಲಿ ಮಾಡ್ಕೋಬೋದು. ಇಲ್ಲಿ ನಮಗೆ ಏನು ಕಾಣಿಸ್ತಾ ಇದೆ, ಮ್ಯಾನ್ ಸಿಂಬಲ್ ಕಾಣಿಸ್ತಾ ಇದೆ. ಹೌದಾ. ಈ ಮ್ಯಾನ್ ಸಿಂಬಲಲ್ಲಿ ಏನು ನಾವು ಫೋಟೋನ ಸ್ಕ್ರೀನ್ನ ಹಾಕ್ಕೋಬೋದು. ಏನಿದು ಗ್ರೀನ್ ಸ್ಕ್ರೀನ್ ಅಂತ ಕಾಣಿಸ್ತಾ ಇದೆ ಅಲ್ವಾ, ಇದ್ರ ಮೇಲೆ ನಾವು ನಮಗೆ ಬೇಕಾದಂತಹ ಸ್ಕ್ರೀನ್ಗಳನ್ನು ಹಾಕ್ಕೋಬೋದು ನೋಡಿ. ಈಗ ಈ ಗ್ರೀನ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ, ಅಂದರೆ ಮ್ಯಾನ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಮ್ಮ ಗ್ಯಾಲರಿ ಫೋಟೋಸ್ಗಳು ಕಾಣಿಸ್ತವೆ. ಅಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಂಡು ನೋಡಿ ಈ ಥರ ಫೋಟೋಸ್ಗಳನ್ನ ಹಾಕ್ಕೋಬೋದು. ಓಕೆನಾ. ನೋಡಿ, ನಮಗೆ ಬೇಡ ಅಂದರೆ ನಾವು ಮತ್ತೆ ವಿಡಿಯೋ ಕ್ಯಾಮ್ರಾನ ಆಫ್ ಮಾಡ್ಕೋಬೋದು. ಗ್ಯಾಲರಿ ಸ್ಕ್ರೀನ್ಗಳು ಬೇಡ ಅಂದರೆ ವಿಡಿಯೋ ಕ್ಯಾಮ್ರಾ ಆಫ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಮತ್ತು ಬೇಕು ಅಂತಂದರೆ ನೋಡಿ, ಮತ್ತೆ ಮ್ಯಾನ್ ಸಿಂಬಲ್ ಮೇಲೆ ಅಂದರೆ ಗ್ರೀನ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಮತ್ತೆ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ನಮಗೆ ಆಪ್ಷನ್ಗಳು ಇರ್ತವೆ, ಅಂದರೆ ಸುಮಾರಷ್ಟು ಗ್ಯಾಲರಿ ಫೋಟೋಗಳು ಬಂದಿರ್ತವೆ ನೋಡಿ. ನಾವು ಲೈವ್ ಮಾಡ್ತಾನೆ ಈ ಥರ ಫೋಟೋಸ್ಗಳನ್ನು ಚೇಂಜ್ ಕೂಡ ಮಾಡ್ಕೋಬಹುದು ನೋಡಿ. ಯಾವುದು ಬೇಕೋ ಆ ಥರ ನಾವು ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡನ್ ಅಂಥೇಳಿ ಆಪ್ಷನ್ ಕಾಣಿಸ್ತಾ ಇದೆ ಅಲ್ವಾ, ಈ ಡನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಓಕೆ ಆಗುತ್ತೆ. ಓಕೆನಾ. ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೋತೀನಿ. ಅರ್ಥ ಆಗಿದ್ದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಓಕೆನಾ. ಇಷ್ಟೊತ್ತು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.